ಮಲ್ಲಿಗೆ ಹೂವು ನೋಡ್ರಿ ಫ್ರೆಂಡ್ಸ್, ಎಷ್ಟು ಚಂದ ಆಗ್ಯಾವು. ಮಗ್ಗಿನ ಅಷ್ಟೇ ಅದಾವು, ಹೂವು ಅಷ್ಟೇ ಅದಾವು. ಈ ವಾತಾವರಣಕ್ಕೆ ಭಾರಿ ರೀ ಇವು ಕಬ್ರ. ಶ್ರಾವಣ ಜಲ್ವ ಆಗುತ್ತೆ ನೋಡ್ರಿ, ಅವಾಗಂತೂ ಭಾಳ ಈ ಹೂವಿಂದ ಘಮ 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 ಅಂತಾವು. ಮಗ್ಗಿನೂ ಕಂಡಪಟ್ಟೆ ಆಗ್ಯಾವ್ರಿ. ನೀನು ನಾವು ಎಷ್ಟೊಂದು ಹರ್ಕೊಂಬಂದಿದ್ಲು, ಪುಣಿಸಿಟ್ಟಿನಿ. ತಳಗೆ ಹೋಗಿ ತೋರಿಸ್ತೀನಿ ನಿಮಗೆ. ನೋಡ್ರಿ, ಇದು ತಾಯಿ ಗಿಡ, ಅದು ಮರಿ ಗಿಡ. ಇಲ್ಲಿದೆ ಇದು ಕಂಟಿ ಒಯ್ದು ಹಚ್ಚಿದ್ರೆ ಮುಂದಿಂದನೂ ಎಷ್ಟು ಚಂದ ಆಗೈತೆ ನೋಡ್ರಿ. ಆದ್ರೆ ಇದ್ರಷ್ಟು ಮಗ್ಗಿ ಅದಕ್ಕಿಲ್ಲ. ಒಳ್ಳೆ ಮುಳ್ಳ ಕಡಿಬೇಕ್ರಿ, ಕಡ್ದಂಗೆಲ್ಲ ಚಂದಾಗ ಮತ್ತೊಳ್ಳೆ ಹೊಸ ಹಬ್ಬರ ಚಲತ್ನಾಗ ಬರ್ತಾವಲ್ಲ ಮಗ್ಗಿ ಹೂ. ಹೆಂಗೆ ಬಿಟ್ಟವು ನೋಡ್ರಿ, ಗೊನಿ 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 ಮಗ್ಗಿ ಎಲ್ಲ ನೋಡ್ರಿ. ಯಾರ ಮನೆ ಮುಂದೆ ಮಲ್ಲಿಗೊಂದು ಕಂಟಿಗೆ ಗಿಡ ಐತಿ ಕಮೆಂಟ್ ಮಾಡಿ ಹೇಳ್ರಿ. ಮಲ್ಲಿಗೊಂದು ಕಂಟಿ ಮೊದಲೆಲ್ಲ ಯಾರ ಮನೆ ಅಲ್ಲೇ ಇಲ್ಲೇ ಒಂದೊಂದು ಅದು ಒಂಥರ ಶ್ರಾವಣ ಮಲ್ಲಿಗೆ ರೀ, ಘಮ ಘಮ ವಾಸನೆ ಬರೋದು. ಸಣ್ಣವ್ರಿದ್ದ ನಮ್ಗೆ ಇಟ್ಕೊಳಕ್ಕೆ ಭಾರಿ ಖುಷಿ. ಎಲ್ಲರ ಯಾರ ಮನ್ಯಾಗಾರ ಗುಲಾಬಿ ಹೂವಿನ ಕಂಟಿ ಈ ಥರ ಮಲ್ಲಿ ಹೂವಿನ ಕಂಟಿ ಇತ್ತಂದ್ರೆ ಅವರೆಲ್ಲ ಹೊತ್ನ್ಯಾಗ ಹರ್ಕೊಂಬಂದ್ಬಿಡೋದು. ಓಕೆ, ಮರುದಿನ ಶಾಲೆಗೆ ಹೋದ್ವಿ ಅಂದ್ರೆ ಅವತ್ತೊಂದು ದಿನ ಗನ ಖುಷಿ. ನಾನು ನೋಡಿದ್ರೆ ಎಲ್ಲ ನಾ ಗುಲಾಬಿ ಇಟ್ಕೊಂಡಿನಿ, ನಾ ಮಲ್ಲಿಗೂ ಇಟ್ಕೊಂಡಿನಂತೆ. ನಾವು ಎಲ್ಲ ಹರ್ಕೊಂಬಂದಿವಿ. ಅವ್ರಿಗೆ ಹೇಳೋದು ಬೇಡ, ಇವ್ರಿಗೆ ಹೇಳೋದು ಬೇಡ, ಅವರು ಹೋಗ್ತಾರ ನಮ್ಕಿನ್ನ ಮುಂಚೆಗೆ ಹೋಗಿ ಹರ್ಕೊಂಬರ್ತಾರೆ ಅಂತೇಳಿ ಹಿಂಗತೆ ಒಬ್ರಿಗೊಬ್ರು ನಾವು ಮಾತಾಡೋರು. ಸಣ್ಣವ್ರಿದ್ದಾಗಿಂದ ಬಾಲ್ಯನ ನಾವು ಭಾಳ ಚಂದ ಎಂಜಾಯ್ ಮಾಡೀವಿ. ಈಗಿನ ಮಕ್ಳಿಗೆ ಆ ಥರ ಆಗಲ್ಲ. ಬಟ್ ಊರ ಕಡೆ ಈ ಥರ ವಾತಾವರಣದೊಳಗೆ ಮಕ್ಳಿಗೆ ನಮ್ಮಷ್ಟಿರ್ಲಿಕ್ಕಂದ್ರೂ ಸ್ವಲ್ಪನಾದರೂ ಅವ್ರು ಅನುಭವಿಸ್ತಾರೆ. ನನ್ನ ಸಿಟಿಯನ್ ಮಕ್ಕಳು ಅಂತರೂ ಅಪಾರ್ಟ್ಮೆಂಟ್ದೊಳಗಿದ್ರು, ಅದ್ರಾಗ ನಾವು ಬಾಡಿಗೆ ಮನೆಗಿದ್ವಲ್ಲ, ಅಲ್ಲೂ ಒಂಥರ ಪರವಾಗಿದ್ದಿಲ್ಲ, ಸ್ವತಂತ್ರ ಅನ್ನಿಸ್ತಿತ್ತು. ಈಗ ನಮ್ದೇನು ಸ್ವಂತ ಮನೆ ಐತೆ ನೋಡ್ರಿ, ಹೊಸ್ಲಿ ಒಳಗಷ್ಟೇ ಮಕ್ಕಳದು. ಈ ಹೊರಗಡೆ ಗಲಾಟೆ ಮಾಡೋಂಗಿಲ್ಲ, ಓಡಾಡಂಗಿಲ್ಲ, ಲಿಫ್ಟ್ ಇರ್ತಾವೆ, ಬೇರೆದವ್ರಿಗೆ ಡಿಸ್ಟರ್ಬ್ ಆಗ್ತಿರ್ತೈತಿ, ಹಿಂಗೆಲ್ಲ ಇರ್ತಾವೆ. ಬಟ್ ಈ ಕಡೆದು ವಾತಾವರಣದ ಜೀವನನೇ ನನಗಿಷ್ಟ ನೋಡ್ರಿ. ಯಾಕಂದ್ರೆ ನಾವು ಇಲ್ಲೂ ಬೆಳೆದವ್ರನ್ನಾದ್ರೂ ನನ್ನ ಮಕ್ಳಿಗೂ ಇಲ್ಲಿದೆ ವಾತಾವರಣ ಇಷ್ಟ ನೋಡ್ರಿ. ಚೂಂಚು ಅಕ್ಕಿಗಳ ಚಿಲಿಪಿಲಿ ಸುತ್ತಮುತ್ತ ಎಲ್ಲ ಕಡೆ ಹಸಿರು ನೋಡ್ರಿ. ಗಾಳಿ ಭಾಳ. ಬಟ್ಟೆ ತೊಗೊಂಡು ತಳಗೆ ಹೋಗೋಣ ಬರ್ರಿ. ನೀನು ಮ್ಯಾಗ ಒಣಗಿದ್ಲು ಮಮ್ಮಿ, ಒಣಗ್ಯಾವೆಲ್ಲನೂ. ನಡೀರಿ ತಳಗೆ ಹೋಗೋಣ. ವಾವ್, ನೀರಲ್ಲಿ ನೋಡ್ರಿ ಫ್ರೆಂಡ್ಸ್ ಹೆಂಗೆ ಹತ್ತೈತೆ ನೋಡ್ರಿ. ಓದೋದ ಬೇಡ, ಒಂದು ನೀರಲ್ಲಿ ಹಚ್ಚಾರ. ಚಹಾ ಮಾಡ್ಕೊಂಡು ಕುಡ್ದೀವಿ. ರಾತ್ರಿ 2-4 ರೊಟ್ಟಿ ಇಷ್ಟು ಅನ್ನ ಮಾಡಿದ್ವಿ, ಅದ್ರಾಗನೇ ಇಷ್ಟು ಓದೈತೆ ನೋಡ್ರಿ. ಅನ್ನ ಒಬ್ಬಕ್ಕೆ ಉಂಡೆ ನಾನು, ಮಮ್ಮಿ ರೊಟ್ಟಿ ಅಷ್ಟೇ ಉಂಡ್ರು. ಬ್ಯಾರೆಲ್ಲಿ ಖಾಲಿ ಮಾಡಿ ಇಟ್ಟಾರ. ಇಲ್ಲಿ ಈಗ ನೀರಿಂದ ಏನು ಜಾಸ್ತಿ ಅವಶ್ಯಕತೆ ಇಲ್ಲ ಅಂತೇಳಿ ಇತ್ತಿರ ಬಾಗಲ. ಶರಮ, ಇವು ಇದು ಪೈಪು ಚರಂಡೆ ಬಿದ್ದಿತ್ತಾನೆ, ಅದನ್ಯಾಕೆ ತೆಗೆದಿಟ್ಟು ಇಲ್ಲಿ ಮ್ಯಾಗ? ಆಗ್ಯಾವಲ್ಲಿ ಮಸ್ತಾ ತಿತ್ತಪ್ಪತ್ತಲ್ರಿ, ತಿತ್ತಪ್ಪತ್ತಲ್. ನಮ್ಮ ಪಿಲ್ಯಾಗನ ಖುಷಿ ಕಾಯಿ ಹರಿಯಕ್ಕೆ. ಹುಡುಕ್ಯಾರಿ ಎಷ್ಟು ಚಂದ ಡಾರ್ಗೈನೇ ಹರ್ಕೊಂಬರೋ. ನಾವು ಹೇಳಿಲ್ಲ ಅಂದ್ರೂ ಅವನಿಗೆ ಮಾಹಿತಿ ಮಾಡ್ಕೊಂಡಿದ್ದು ನೋಡ್ರಿ ಬಂಡ. ಅಬ್ಬೋ, ಅಲ್ಲೊಂದು ಅಣ್ಣಗೈತಲ್ಲ, ಅಮ್ಮ ಬೀಳ್ತಾನೆ. ಅದು ಕಾಣಕತ್ತಿಲ್ರಿ ವಿಡಿಯೋದೊಳಗೆ. ಸಿಕ್ತು. ಕಾಯ್ತೀನಿ ಇಲ್ಲ, ಆಗೈತಿ. ನ್ಯಾಚುರಲ್ ಹಣ್ಣು ನೋಡ್ರಿ ಫ್ರೆಂಡ್ಸ್, ಯಾರಿಗುಂಟು ಯಾರಿಗಿಲ್ಲ. ಇಪ್ಪು ಅಲ್ಲಿ ನೋಡ್ರಿ, ಹಂದಿಗಳ ಪರಂಪರೆ ಹೆಚ್ಚಿಗೆ ಆಗೈತೆ ಅಲ್ಲಿ. ಹಂದಿ ಇದೆ ತೋಲಿ. ಏವ್ವ, ನಮ್ಮ ಹಿಡದಾಗ ನಾ ಮೊನ್ನೆ ಸರಿಗೆ ಹೇಳೇನ್ರಿ, ನಮ್ಮ ಊರ ಕಡೆ ಹಂದಿನೂ ಬದುಕ್ತಾವ, ಮಂದಿನೂ ಬದುಕ್ತಾವ ಅಂತೇಳಿ. ಪಪ್ಪಾಯಿ ಮೊನ್ನೆ ಸರಿ ಬಂದಾಗ ಎಷ್ಟು ಕಾಯಿ ಆಗಿದ್ದೇವೆ ರೀ.
ಈಗ ಮತ್ತೆ ಆಗ್ಯಾವ. ಹೌದಾ, ಇದ್ರಾಗೂ ನೋಡ್ರಿ ಎಷ್ಟಿಗೆ ಈಗ. ನೆಕ್ಸ್ಟ್ ಇನ್ನೊಮ್ಮಿಗೆ ಬರೋತನ ಮತ್ತೆ ಆಗಿರ್ತಾವೆ ಕಾಯಿ ನಿಂದ್ರವ. ಜಸ್ಟ್ ತಿನ್ಯಾಗ ಹರಿಯೋದ್ರಾಗನೇ ಈ ಥರ ಮೆತ್ತಗಾಗೈತೆ ನೋಡ್ರಿ. ಇದು ಎಷ್ಟು ರುಚಿ ಇರ್ತದೆ ಗೊತ್ತೇನ್ರಿ. ಇದು ಹಣ್ಣು ಸೀತಾಫಲ ಏನು ಕೊಟ್ಟರೆ ಇಷ್ಟು ತಾಜಾ ಸಿಗುತ್ತದೆ ಅಲ್ರಿ. ಫುಲ್ಲು ಕುಡಿ ಆಗೈತಿ ಇದು. ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ಲಿಕ್ಕಂದ್ರೆ ತಾನೇ ಕಡ್ಕೊಂಡು ತಗೊಳ್ಬೋತಿತ್ತು ಇದು. ಮಸ್ತ್ ಚಮಚ ತೊಗೊಂಡು ಬಂದೀನಿ. ಹ್ಞೂ ಹೊಸ ತಂದೀನಿ. ಸೀತಾಫಲ ನಾನು ಬರ್ರಿ. ಜಳಕ ಗಿಳಕ ಎಲ್ಲ ಕೂಡ ಮಾಡಿದೀನಿ. ಮತ್ತು ಊರಿಗೆ ತಯಾರಾಗಿ ಹೋಗಬೇಕು. ಎಲ್ಲಿ ಒಂದಿನ ಸೌಡ್ ಅನ್ನೋದಿಲ್ಲ. 4 ದಿನ ಆಯಿತು ಇವತ್ತಿನ ಜರ್ನಿ ಹಿಡಿದ್ರೆ. 4 ದಿನ ಜರ್ನಿ, ಇಡೀ ಡೇನೇ ಜರ್ನಿ ಒಳಗೆ ಹೋದಂಗೆ ಅಂತ ಅನ್ನಿಸ್ತೈತಿ. ಬಿಟ್ಟು ಬಿಡ್ದ 4 ದಿನ ಜರ್ನಿ. ಒಂದಿನ ಇರ್ತೀನಿ ರೆಸ್ಟ್ ಮಾಡಕ್ಕಂತಂದ್ರೆ ಸಾಧ್ಯ ಆಗಂಗಿಲ್ಲ. ಏನು ಮಾಡೋದು, ಜೀವನ ಬದುಕು ಜಟಕಾ ಬಂಡಿ ಅಂತ ಹೇಳಕ್ಕೆ ಅಂತಾರಲ್ಲ, ಆ ಥರ ಜಟಕಾ ಬಂಡಿ ಹೊಡ್ಕೊಂತ ಹೋಗೋದು. ಹುಡುಗನ ಬಿಟ್ಟು ಬಂದೀನಿ ರೀ ಫ್ರೆಂಡ್ಸ್. ಪಿಲ್ಲುನ ಒಬ್ಬವನಾರ ಕರ್ಕೊಂಬಂದ್ರೆ ಎಲ್ಲಿ ಬಿಟ್ಟು ಹೋಗೋದು ಎಲ್ಲ ಜರ್ನಿಯಾಗ. ಅವನಿಗೆ ಹರೇಣಿ ತಾಪತ್ರೆ ಭಾಳ ಅದಾವು. ಸೊ ಹಾಗಾಗಿ ಏನಕ್ಕಾಗಲ್ಲಕ್ಕ ಇದು ನಿರಂತರ ಬದುಕಿನ ಯತ್ನ. ಸೊ ಹಾಗಾಗಿ ಧೈರ್ಯ ಮಾಡಿಬಿಟ್ಟು ಬಂದೀನಿ ರೀ. ಈಗ ಆ ಕಡೆ ಅರ್ಧ ಜೀವ ಈ ಕಡೆ ಅರ್ಧ ಜೀವ, ಮತ್ತು ಬದುಕಿಗೋಸ್ಕರ ಹೋರಾಡೋದು. ನಮ್ಮವ್ವ ಹೋಗ್ಬೇಕದ ಜೊತೆಗೆ. ಅದೊಂದು ದೊಡ್ಡ ಬಲ, ದೊಡ್ಡ ಧೈರ್ಯ ನೋಡ್ರಿ ನನಗೆ. ಒಬ್ಬೊಬ್ಬಕ್ಕೆ ತಿರುಗಾಡೋದು ಮಾಡೋದಂದ್ರೆ ನಮ್ಗೆ ಆಗಲ್ರಿ. ಏನು ವಿಡಿಯೋದ ಮುಂದೆ ಇಟ್ಟು ಮಾಡ್ತೀವಿ ಅಷ್ಟೇ, ಕರೆ ಮಾತಾಡ್ತೀವಿ ಕ್ಯಾಮರಾ ಮುಂದೆ ಇಟ್ಕೊಂಡು. ಬಟ್ ಹೊರಗೆ ಹೋಗಿ ಏನು ಒಂದು ನಿಗಿಸ್ಕೊಂಡು ಬರ್ತೀನಂದ್ರೆ ಬೇರೆಗೆ ತನ ಆ ಥರ ಮಾಡೋದಂತಂದ್ರೆ ನಮ್ಗೆ ಅದು ಇಲ್ರಿ. ಆ ಥರದ್ದು ಮಂದಿ ನಾವು. ಹಂಗಾಗಿ ನನಗೆ ಅವನ ಬಲ ಐತಿ. ಕರ್ಕೊಂಡು ಕೇಸಿ ಹೋಗ್ತೀನಿ ಬರ್ತೀನಿ. ನಾನು ಹೊಟ್ಟಿ ಪಾಡಿಗೆ ಅಕ್ಕಿಗೂ ನನ್ನ ಮಗಳಿಗೆ ಒಂದು 100 ರೂಪಾಯಿ ಹುಟ್ಟುತ್ತಂದ್ರೆ ಮಮ್ಮಿನೂ ಪಾಪ ಬರ್ತಾಳ್ರಿ ಜೊತೆಗೆ. ಅವ್ರಿಗೂ ಬಿದ್ದು ಎದ್ದು ಪೆಟ್ಟುಗಳು ಭಾಳ ಅಂದ್ರೂ ಮತ್ತೆ ಎಕ್ಕರ್ಲಾಡ್ಕೊಂತ ಬರ್ತಾಳೆ ನನ್ನ ಕೂಡ. ಮತ್ತು ಯಾರು ಒಬ್ಬರು ಬೇಕಲ್ರಿ ಜನ್ಮಿಗೆ. ಎಲ್ಲ ಥರನೂ ಒಂದು ಹಂಗೆ ಅಂದರೆ ಹೆಂಗೆ ಮಾಡೋದು. ನಾ ಮಾಡಿದ್ರೆ ಒಂದು ರೊಟ್ಟಿ ಊಟಕ್ಕತ್ತೈತಿ. ಈಗ ಅದಕ್ಕೆ ಸಾಥ್ ಕೊಡಕತ್ತ ಒಂದಕ್ಕೊಂದು ಹೆಚ್ಚಿಗೆ ಮಾಡ್ಕೊತ ಹೊಂಟೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ, ಎಲ್ಲರೂ ಸಪೋರ್ಟ್ ಮಾಡಕತ್ತೀರಿ. ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ಯಾಡಂದ್ರೆ ಕೇಳಿಲ್ರಿ. ಒಟ್ಟ ಮನ್ನಿ ಸರಿ ಬಂದಾಗ ಯಾಕೆ ನೀ ಸರುಗ ಒಟ್ಟ ರೊಟ್ಟಿ ಭಾಳ ಸಾಗಂಗಿಲ್ರಿ. ಹಂಗಾಗಿ ಆಕಿ ಮ್ಯಾಗಿನ ಮಾಡ್ಕೋತೀನಿ, ನೀ ರೊಟ್ಟಿಯರ ಚಪಾತಿರ ಮಾಡೋನಕ್ಕಿ. ನನಗೆ ಒಲಿ ಮ್ಯಾಗ ಭಾಳ ಖುಷಿ ರೊಟ್ಟಿಯರಲ್ಲಿ ಚಪಾತಿರಲ್ಲಿ ಮಾಡೋಕೆ. ಹಂಗಾಗಿ ಆಕಿ ನಾ ಮಾತಾಡ್ಕೊಂತ ಅಲ್ಲಿ ರೊಟ್ಟಿ ಬಡಿದ್ರಾಗ ಅಲ್ಲಿ ಅನ್ನ ಸಾರು ಪಲ್ಯ ಮುಂಜಾನೆ ನಾಷ್ಟ ಅವು ಒಮ್ಮೆ ನಾವು ಒಮ್ಮೆ ಸರು ಒಮ್ಮೆ ಹಿಂಗೆ ಮಾಡ್ಕೊಳೋರು. ಅದೆಲ್ಲ ನೆನಪಾಕತ್ತಿತ್ತು. ಮನ್ನಿ ಸರಿ ಬಂದಾಗ ರೊಟ್ಟಿ ನಾನು ಮಾಡ್ತಿದ್ದೆ. ಇವತ್ತು ನಾವು 4 ಅಂದ್ರೆ 4 ಮಾಡ್ತೀನಿ. ಸುಮ್ಮನೆ ಎದ್ದೇಳಂದ್ಲು, ನೀರು ಕಾಸಿದ್ವಿ ಅಲ್ಲಿ ಮ್ಯಾಗನೆ ಅವ್ರು ರೊಟ್ಟಿ ಮಾಡಿದ್ಲು. ಹಂಗೆ ಹೀರಿಕಾಯಿ ಮಸ್ತ್ ಎಳೆ ಇದ್ದು ರೀ. 2 ಹೀರಿಕಾಯಿ ಸಣ್ಣ ಎಳೆ ಪಲ್ಯ ಮಾಡೀವಿ. ಈಗ ಊಟ ಮಾಡಬೇಕು. ನಾಷ್ಟ ಸೂಸ್ಲ ಮಾಡವ ಅಂತ ಅಂದಿದ್ದೆ. ಅದು ಬೇಡವ, ಬಸ್ನಾಗ ಓದ್ತಿದ್ದಿ ಸೂಸ್ಲ ಮತ್ತೆ ಅಸಿಡಿಟಿ ಆಗುತ್ತಾ, ಸುಮ್ಮ ಹೊಟ್ಟೆಗೆ ಬೇಡ, ರೊಟ್ಟಿನಾಗ ಗಟ್ಟಿ ಆಗುತ್ತಂತೆ. ಅವು ಮೆತ್ತ ಹೋಗೋ ರೊಟ್ಟಿ ಮಾಡ್ಯಾಡ್ರಿ. ಈಗ ಅಮ್ಮ ಮಾಡಿದ ರೊಟ್ಟಿ, ನಾ ಮಾಡಿದ ಪಲ್ಯ ಊಟ ಮಾಡೋಣಂತ ಸದ್ಯಕ್ಕೆ. ಫುಲ್ಲೆಲ್ಲ ಗಾಳಿಗೆ ರೀ ಡಸ್ಟ್ ಇರುತ್ತಿಲ್ಲ. ತಗೊಳ್ಳಿಲ್ಲ ನೀನು ಊಟ ಮಾಡೋಣ ಬರ್ರಿ. ಅಮ್ಮ ಮಾಡಿದ ರೊಟ್ಟಿ. ಹಂಗೆ ನಮ್ಮ ಒಬ್ಬರು ಕೊಲ್ಲಾಪುರದಿಂದ ಅಕ್ಕ ಅನ್ಬೇಕು, ಅಂಟಿ ಅನ್ಬೇಕು, ಏನಾದರೂ ಒಂದು ಅನ್ಕೋರಿ. ಭಾಳ ಹಚ್ಕೊಂಡಾರ. ಎಷ್ಟು ನೋಡ್ರಿ, ಏನು ಕೊಡೋದಿಲ್ಲ, ತೊಗೊಳೋದಿರಂಗಿಲ್ಲ. ನಾವು ಬರೀ ವಿಡಿಯೋದಾಗ ಮಾತಾಡ್ತೀವಿ. ನಮ್ಮ ನೋಡಷ್ಟು ಹಚ್ಕೊತಾರ. ಫೋನ್ ನಂಬರ್ ಹೀಗೆ ಬಿಸ್ನೆಸ್ಗೋಸ್ಕರ ಹಾಕಿರ್ತೀನಿ. ಎಷ್ಟು ಜನ ಮಾತಾಡ್ತೀರಿ, ಏನಿಲ್ಲ ನೋಡ್ರಿ. ಒಬ್ಬೊಬ್ಬರು ನಮ್ಮವ್ರು ಅಂದ್ಕೊಂಡವರು ಅದೇ 2 ಪ್ರೀತಿ, ಅದೇ 2 ಒಳ್ಳೆ ಮಾತಾಡೋಕ್ಕೂ ಟೈಮ್ ಇರೋಂಗಿಲ್ಲ ಅವರಿಗೆ. ಅಷ್ಟು ಬ್ಯುಸಿ ಇರ್ತಾರೆ. ಅಂಥದ್ರೊಳಗೆ ನಮ್ಮವರು ಅಲ್ಲ ಅಂತ ಹೇಳೋಕ್ಕಾಗಂಗಿಲ್ಲ, ನಮ್ಮೋರೇ ಅಂತ ಹೇಳ್ಕೊಬೇಕು. ಅಷ್ಟು ನಮಗೆ ಹಚ್ಚಿಕೊಂಡು ಮಾತಾಡ್ತೀರಿ. ಪ್ರತಿಯೊಬ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು 4 ಶೇಂಗಾಕಾಳು ಕಲ್ಯಾಣ ಹಿಂಡ್ಯಾಗ ಹಾಕಿ ಹರಿದಿನ ಇದು ತಿಕ್ಕೀನಿ ರೀ. ಮಿಕ್ಸರ್ ಮಾಡಲಿಲ್ಲ. ಇಷ್ಟು ಶೇಂಗಾ ಅವ್ರು ನೋಡ್ರಿ. ಅತ್ತೆ ಹನ್ನೆರಡಿದ್ದು ನೋಡ್ರಿ ಅಷ್ಟೇ. ಎಣಿಸಿ ಮಾಡಿದ್ರೆ ಅಷ್ಟೇ. ಈ ಪಲ್ಯಕ್ಕೆ ರಗಡಾತ್ ನೋಡ್ರಿ. ಪಲ್ಯ, ಬಿಸಿ ಬಿಸಿ ರೊಟ್ಟಿ, ಒಂದು ಉಪ್ಪಿನಕಾಯಿ ಹಚ್ಕೊಳಮಂತ. ಉಪ್ಪಿನಕಾಯಿ ಅಂದ್ರೆ ಖಜೂರಿ ಇದ್ದಂಗೆ ಅದಾವ್ರಿ. ಹಂಗೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ದಯವಿಟ್ಟು ಸಪೋರ್ಟ್ ಮಾಡಿರಿ. ಕಬಾಚ್ ಹಾಕೊಂಡಿದ್ದೆ, ಈ ಕಡೆ ಬಳೆ ಹಾಕೊಂಡಿದ್ದು ನೋಡ್ರಿ. ಕಾಚಿನ ಬಳೆ ಅವು ತೆಗ್ಯಾಗ ಹಾಕಾಗ ಸ್ವಲ್ಪ ಇದಾದವು. ಬೇಗ ಬಂದೈತಿ, ಪರವಾಗಿಲ್ಲ ಅಂತೇಳಿ. ಉಪ್ಪಿನಕಾಯಿ ರಸ,
ರೊಟ್ಟಿ ಊಟ ಮಾಡೋಣ ಬರ್ರಿ. ನೋಡಮ್ಮ ಏನು ಮಾಡಿರ್ಯಾ? ಎಲ್ಲ ಸ್ವಚ್ಛ ಮಾಡಿದ್ಯಾ? ಯಪ್ಪೋಲೇ ನೀ ಈ ಕಡೆ ಬಾ, ನೀ ಈ ಕಡೆ ಬಾ. ಏನು ಚಾಡಿ ಇಲ್ಲ ಪಾಡ್ಡಿ ಇಲ್ಲ ಹಾಂ ಹಂಗ್ಯಾಕ ಹಾಂ? ಈ ಕಡೆ ಸೈಡಿಗೆ ಕರ್ಕೊಂಬರ್ಲೇಕಿನ ಇಲ್ಲಿ ಬಿಡದಾಗ ಹಾಕ್ಬಿಡ್ತು ನೋಡಿ ನೀನು. ಬಟ್ಟಿನೇ ಇಲ್ಲ ಪಟ್ಟಿನೇ ಇಲ್ಲ. ಹ್ಞೂ ನಾನು ಅದೇನು ಈ ಕಡೆ ಬಾ, ಈ ಕಡೆ ಬಾ. ಇಲ್ಲಿ ನೋಡ್ರಿ ಇವತ್ತು ಸುಟ್ಟಿ ಐತಿ. ಎಲ್ಲರೂ ಅಲ್ಲಿ ಹೋರ ಅಲ್ಲಿ ನೀ ಹೋಗ್ಬಡ್ಲೇ. ನೀ ಇಲ್ಲಿ ಬಾ, ನೀ ಇಲ್ಲಿ ಬಾ, ನೀ ಬಾ, ನೀ ಆ ಬಟ್ಟೆ ಇಲ್ಲಿ ಬಾ ನಿನ್ನ ಮೈ ಮೇಲೆ. ಏನು ಪುಣ್ಯ ಮಾಡ್ಯಾರವ, ಏನು ಸುಖ ಜೀವನ ಹುಡುಗರ್ದು. ಹಾಂ ನಮ್ಮ ಹುಡುಗರ ನೋಡ್ರಿ ಫ್ರೆಂಡ್ಸ್, ಸರೋನ್ ಮಕ್ಕಳು, ನನ್ನ ಮಕ್ಕಳು. ನೀನು ಹೋಗು. ಏನು ಬೇಕು ಅವರಿಗೆ? ಹಾಂ ಹೋಗಕತ್ ನಿಂದ್ರಲೇ ನೀನು. ಚಡ್ಡಿಲ್ಲ ಪಡ್ಡಿಲ್ಲ, ಲಂಗ ಉಂಡಲೇದಿ ಏಮಿ ಲೇದಿ ನೋಡ್ರಿ. ಏಸದ ನೋಡ್ರಿ ಹುಡುಗರು ಇಲ್ಲೆಲ್ಲ. ಯಪ್ಪೋ ನೀನು ಬಾಷಾರಮ್ಮ, ನೀನು ಬಾಷಾರಮ್ಮ. ಅವ ಏನೋ ಹೇಳಕತ್ತನ್ ಸೀನ. ಏನ ಡ್ಯಾನ್ಸ್ ಮಾಡ್ತಾರ ನೋಡವ್ರ. ಹಾಂ ಸೀನಾ ಈಗ ಮೆಂಬರ್ ಎಲ್ಲರಿಗೆ. ಹ್ಞೂ ಕೈ ಮಾಡಿ ಹೇಳ್ಬೇಕು, ನೀವು ಎಲ್ಲರೂ ಬರ್ರಿ. ಹಾಂ ಸೇರಿ ಅವ ಇನ್ನೂ ಭಾಷಣ ಹೇಳಕತ್ತಿದ್ದ. ನಮ್ಮ ಮನೆ ಮುಂದೆ ಇಟ್ಟು ಹುಡುಗರು ನೋಡ್ರಿ ಸದಾ ಇಷ್ಟು ಇರತ್ತಾವು. ಆವಾಜೇ ಬರ್ಲಿಲ್ಲ ಇನ್ನೊಮ್ಮೆ. ನೀನ ಶೆಪ್ಪು ನಾಕು ಬ್ಯಾರೆ ಓಣ ಹುಡುಗರು ಬಂದ್ರೆ ಗಿಡ ಪಡ ಏರಿದ್ರ ಅಂದ್ರೆ ಏರ್ ಕೊಡ್ಬೇಡ್ರಿ. ನಿಮ್ಮನ್ನ ಎದುರು ಇರ್ಬೇಕಾದ್ರ ನೀನು ನೀನು ಬೆರಿಕದಿ ಏರ್ಬೇಡ. ಇಲ್ಲ ಇದು ನಮ್ಮ ಓಣ್ಯನ ಶಾರಮ್ಮನ ಬಳಗ್ ನೋಡ್ರಿ. ನಾ ಇರ್ಲಿಕ್ಕೂ ನನ್ನ ಮನೆ ಮುಂದೆ ಸುತ್ತಮುತ್ತ ಇರ್ತಾರಿ. ಈಗ ಅದನ್ನ ಹೇಳಕತ್ತೀನಿ, ಗಿಡ ಗಂಟಿ ಏನು ಮಾಡ್ಬೇಡ್ರಿ, ಸುಮ್ ಮಾಡ್ರಿ ಅಂತ. ನೀವು ಎಷ್ಟು ಮಂದಿ ಇದ್ರಿ ಎಣಸ್ರಿ? ನಿಮ್ಮನ್ ಬುಟ್ಟ ಎಣಸ್ರಿ. 9 ಜನ ಇದಿರಲ್ಲ ನೋಡ್ರಿ. ಬರೇ 2 ಮನೆ ಹುಡುಗರು ಅಷ್ಟೇ ರೀ. ಇವು 9 ಜನ ಅದಾವ. ಆ ಓಣಿ ಇನ್ನ ಇಡೀ ಓಣಿನಿಲ್ಲ. ಬರೀ 2 ಮನೆ ಹುಡುಗರ ಇಷ್ಟು. ಎಲ್ಲರಿಗೂ ಆ ಹೇಳ್ರಿ. ಸಿರಿ, ಓಮು, ಸ್ನೇಹ, ಪಿಲ್ಲುಗೆ ಎಲ್ಲರಿಗೂ ಆ ಹೇಳ್ರಿ. ಓಮು, ಪಿಲ್ಯ, ಸ್ನೇಹ. ಸ್ನೇಹ ಕಡೆಯಿಂದ ಹೆಚ್ಚಿಗೆ ಸ್ನೇಹ ಹಾಯ್. ಚೋಟಿ ರೌಂಡ್ ಹಾಕ್ರಿ ಎಲ್ಲರೂ. ಈಗ ಅರ್ಬಿ ಹಾಕೊಂಬಂದಳ ನೋಡ್ರಿ. ರೌಂಡ್ ಹಾಕ್ರಿ ನಾನು. ರೌಂಡ್ ರೌಂಡ್. ಎಲ್ಲರೂ ಕೈ ಹಿಡ್ಕೋರಿ, ಒಬ್ರಿಗೊಬ್ರು ಕೈ ಹಿಡ್ಕೋರಿ. ಗೋಲ್. ಸೀನೆ ಶಾಣೆ ಆಗ್ಯ ನೋಡಿ ಅವ. ಗೋಲ್ ಗೋಲ್ ಗೋಲ್. ನೋಡ್ ನಮ್ಮ ಹುಡುಗರು ಹೆಂಗದ ನೋಡ್ರಿ. ಒಟ್ಟು ಬಳಗಿರಬೇಕು ಯಾವಾಗೂ ಶಾರಮ್ಮಗ. ನೋಡಿ ಗಿಡ ತಳಗ ನೆಳ್ಳಿಗೆ ಇಟ್ಟೆಲ್ಲ ಹುಡುಗರು ಸ್ವಚ್ಛ ಮಾಡ್ಕೊಂಡು ಮಮ್ಮಿ ನೀ ಏ ಯವ್ವ ಮಮ್ಮಿ ಶರಮ್ಮ ನೀ ಅಂಗನವಾಡಿ ಟೀಚರ್ ಆಗ್ಬೇಕಾಗಿತ್ತು ನೋಡ್ರಿ. ಈ ಬಳಗಿರ್ಬೇಕು. ದೊಡ್ಡರು ಒಂದ್ ಹೌದು ಅಲ್ಲ ಅಂದು ನಮ್ಮನ್ನ ಬೇದು ನಮ್ಮನ್ನ ಚುಚ್ಚಿ ಕೊಂಡ್ತಾರ. ಈ ಮಕ್ಕಳೇನೈತಿ ಖುಷಿ ಪಡಿಸಿ ಹಾರಿಸ್ತಾರ ನೋಡ್ರಿ. ಎಲ್ಲ ನನ್ನ ಕೈಯಾಗ ಬೆಳೆದು ನನ್ನ ಮುಂದೆ ನಿಮಗೆ ನಾ ಹೇಳೋದೇನು ಬೇಕಾಗಿಲ್ಲ, ಗೊತ್ತಾಕತಿ. ಈಗ ನಾವು ಊರಿಗೆ ಹೊಂಟಿವಿ ಅಂದ್ರೆ ನಾವು ಇಲ್ಲೇ ಆಡ್ತೀವಿ. ಇಲ್ಲೇ ಆಡ್ತಾರಂದ್ರೆ ಇಲ್ಲೊಂದು ಸೀತಾಪತ್ತಾಲ್, ಇಲ್ಲೊಂದು ಸೀತಾಪತ್ತಾಲ್, ಹೂವಿನ ಗಿಡ. ಕಾಯರು ಅವರೇ ಹರ್ಯಾರು ಅವರೇ, ಕಾಯರು ಅವರೇ, ತಿನ್ನೋರು ಅವರೇ, ನೋಡೋರು ಅವರೇ. ಹಾ
ನಡ್ರಿ ಬಾಯ್. ಹಾಡ್ರಿ ಸುಟ್ಟಿ ಐತಿ ನೋಡ್ರಿ. ಚಾಲೋ ಯವ್ವ ನಾನು ಹಿಡ್ಕೊತೀನಿ ಬಾ. ನಾನು ತಿನ್ಬಿಡ್ತೀನಿ ಒಯ್ನಾಗಂಗಿಲ್ಲ ಮಾಡೋದು ಇಡೋ ಹಾಕೋಣದು. ಒಟ್ಟೆ ಕೆಲಸ ಮಾಡಿಸ್ಕೊಡಲ್ರಿ, ಒಟ್ಟೆ ಮಾಡಿಸ್ಕೊಡಲ್ರಿ. ಹೋಗ್ಬಿಡ್ತಕ್ಕ ಹ್ಞೂ ಬಾಯ್ ಬಾಯ್. ಸ್ವಚ್ಛ ಮಾಡ್ರಿ, ಹೊಲಸ ಒಂದ್ ಕಡೆ ಹಾಕ್ರಿ, ಓಟು ಸುಡಾಕ್ ಬರ್ತಾವ. ಬಾಯ್ ಬಸಮ್ಮಕ್ಕ. ಹೋಗಿ ಬರ್ತೀನ. ನಡಿ ಯವ್ವ ನಮ್ಮನ್ನ ಇಟ್ಕೊಂಬಿಡ್ಯಾವ, ನಾವು ಇಲ್ಲೇ ಇದ್ದು ಬಿಡ್ತೀವಿ. ಓ ಬರ್ತೀವ್ರಿ. ಹ್ಞೂ ರೀ ನಮ್ಮನ್ನ ಇಲ್ಲೇ ಇಟ್ಕೊಳಕತ್ತೀನಿ ರೀ ಇಲ್ಲೇ ಮನ್ಯಾಗ. ಬ್ಯಾಡ ಅಂತ ನೋಡ್ರಿ. ಹ್ಞೂ ಬರ್ತೀವ್ರಿ. ಇನ್ನೊಮ್ಮೆ ಬರ್ತೀನಿ ರೀ. ಈ ನಮ್ಮ ಬದುಕು ನಿರಂತರ ರೀ ಈಗಿದ್ದು. ತಿಂಗಳಿಗೊಮ್ಮೆ ಈಗ ಬರೋದು ಹೋಗೋದು ನಾಲ್ ತೊಡೋ ಅಂದ್ರೆ ನಮ್ಗೆ ಈಗ ಅಪ್ ಆ್ಯಂಡ್ ಡೌನ್ ಆದಂಗೆ ಆಗುತ್ತೆ. ಅವಾಗ ನಾವು ಬರ್ತೀವಿ ಸರು ಬರ್ತಾ ಅಂತಂದ್ರೆ ಮನ್ಯಾಗ ಸೃಷ್ಟಿ ಇರೇಕ್ರಿ, ಬಾಗು ಇರೇಕಿ, ಒಬ್ರಿಗೊಬ್ರು ಇರ್ತಿದ್ವಿ. ಈಗ ನಿರಂತರ ನಮ್ಮ ಬದುಕಿದು. ಈಗ ನಮ್ದು ಕೆಲ್ಸಿಗೆ ನಾವು ಬರ್ತೀವಿ ಹೋಗ್ತೀವಿ. ಹಂಗಾಗಿ